ಅದು ರಾಷ್ಟ್ರೀಯ ಹೆದ್ದಾರಿ ಆದರೂ ಕೂಡ ನೀವು ಆ ರಸ್ತೆಯಲ್ಲಿ ಸಂಚಾರ ಮಾಡ್ತೀರಿ ಅಂದರೆ ಸಿಕ್ಕಾಪಟ್ಟೆ ಹುಷಾರಾಗಿ ಹೋಗಬೇಕು. ಅಷ್ಟಕ್ಕೂ ಯಾವುದು ಆ ಹೆದ್ದಾರಿ, ಅಲ್ಲಿನ ಅವ್ಯವಸ್ಥೆ ಏನು ನೋಡಿ. ರಸ್ತೆಯುದ್ದಕ್ಕೂ ಬೆಳೆದ ಮುಳ್ಳುಕಂಟಿ ಗಿಡಗಳು, ಸವಾರರ ಪ್ರಾಣದ ಜೊತೆಗೆ NHAI ಚೆಲ್ಲಾಟ. ಈ ರಸ್ತೆ ನೋಡಿ, ಡಿವೈಡರ್ನಲ್ಲಿ ಎಕ್ಕದ ಗಿಡ, ಜಾಲಿ ಗಿಡಗಳು ಬೆಳೆದು ನಿಂತಿವೆ. ರಸ್ತೆಗೆ ಮುಳ್ಳುಕಂಟಿ ಗಿಡಗಳು ಚಾಚಿಕೊಂಡಿವೆ. ಮತ್ತೊಂದು ಕಡೆಗೆ NH-48ರ ಬ್ರಿಡ್ಜ್ ಗೋಡೆ ಮೇಲೂ ಕೂಡ ಗಿಡಗಳು ಬೆಳೆದಿವೆ. ಈ ದೃಶ್ಯವು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗ ನಗರ ಹೊರವಲಯದ ಹಾದು ಹೋಗಿರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದುಸ್ಥಿತಿ ಇದು. ಬೆಂಗಳೂರು ಪೂನಾ ಸಂಪರ್ಕಿಸುವಂತಹ ಈ ಹೆದ್ದಾರಿಯಲ್ಲಿ ನಿತ್ಯ ಬಸ್ಗಳು, ಸಾವಿರಾರು ಲಾರಿಗಳು, ಕಾರುಗಳು ಸಂಚರಿಸುತ್ತಿವೆ. ಹೆದ್ದಾರಿ ಮಧ್ಯೆ ಡಿವೈಡರ್ನಲ್ಲಿ ಮುಳ್ಳುಕಂಟಿ, ಎಕ್ಕದ ಗಿಡಗಳು ಬೆಳೆದಿರುವುದರಿಂದ ಸವಾರರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಏನು ಡಿವೈಡರ್ಗಳ ಮಧ್ಯೆ ಆ ರಸ್ತೆಯಲ್ಲಿ ಇರ್ತಕ್ಕಂಥ ಗಿಡಗಳಿದ್ದಾವೆ. ಆ ಗಿಡಗಳು ಈಗ ನಾವು ರಾತ್ರಿ ಟೈಮಲ್ಲಿ ಬೈಕ್ ಸವಾರರು ಹೋಗಿ ಅಲ್ಲಿ ಮಖಗಳನ್ನು ತರಿಸಿರ್ತಕ್ಕಂಥದ್ದು ಆಗಿದೆ. ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥವು ಇದೆ. ಇವೆಲ್ಲವೂ ಬಿದ್ದಾಗ ಓನ್ ಡ್ಯಾಮೇಜಸ್ ಅದು. ಈಗ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಆ ಗಿಡಗಳು ಜಾಸ್ತಿ ರೆಂಬೆ ಕೊಂಬೆಗಳು ಬಂದಿರೋದ್ರಿಂದ ಟಚ್ ಆಗ್ತಾರೆ, ಬೀಳ್ತಾರೆ. ಕೆಲವರಿಗೆ ಕಾನೂನಿನ ಮಾಹಿತಿಯ ಕೊರತೆಯಿಂದ ಈಗ ನಾನೇ ಬಿದ್ದೆ ಅಂತ ಹೇಳ್ಬಿಟ್ಟು ಅವರು ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಕೊಟ್ಟಿಲ್ಲೇನಿಲ್ಲ. ಬ್ರಿಡ್ಜ್ ಗೋಡೆ ಶಿಥಿಲವಾಗಿ ಕುಸಿದರೆ ಹೊಣೆ ಯಾರು? ಇನ್ನು ನಗರಕ್ಕೆ ಹೊಂದಿಕೊಂಡಂತೆ 5 ಫ್ಲೈಓವರ್ಗಳು ಇವೆ. ಪ್ರತಿ ಫ್ಲೈಓವರ್ ಗೋಡೆಗಳ ಮೇಲೆ ಆಲದ ಗಿಡಗಳು ಮರಗಳಾಗಿ ಬೆಳೆದು ನಿಂತಿವೆ. ಈ ಗಿಡಗಳು ಮರಗಳಾಗಿ ಬೆಳೆದರಿಂದ ಗೋಡೆ ಯಾವಾಗ ಬೇಕಾದರೂ ಕೂಡ ಬಿರುಕು ಬಿಟ್ಟು ಹೆದ್ದಾರಿಯಲ್ಲಿ ಅನಾಹುತ ಆಗಬಹುದು ಎನ್ನಲಾಗ್ತಿದೆ. ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಮಧ್ಯೆ ಏನು ಎಲ್ಲ ಬ್ಲ್ಯಾಕ್ಸ್ ಹಾಕಿರ್ತಾರೆ. ಅದರಲ್ಲಿ ಒಂದು ಆಲದ ಮರ, ಬೇವಿನ ಮರ ಮತ್ತು ಎಕ್ಕೆ ಮರಗಳು, ಈ ರೀತಿಯ ಅವೆಲ್ಲವೂ ಸಹ ಅಲ್ಲಿ ಗಿಡಗಳು ಮೇಲ್ಗಡೆನೇ ಬಂದಿರೋದ್ರಿಂದ ಇವತ್ತು ಸೇತುವೆ ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಕುಸಿಬೋದು. ಆದರೆ ಇದುವರೆಗೆ ಆಯ್ತು NHAI ಅವರು ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ರೀತಿಯಾದಂಥ ಅಲ್ಲಿ ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತು ತದನಂತರ ಅಲ್ಲಿರ್ತಕ್ಕಂಥ ಗಿಡಗಳು ಜಾಸ್ತಿ ದೊಡ್ಡದಾದ ಆದ ತಕ್ಷಣ ಅದು ಬಿರುಕು ಬಿಡುವಂಥ ಸಂಭವ ಇದೆ ಮತ್ತು ಅನಾಹುತ ಆಗುವಂಥ ಸಂಭವ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಇದು ಗಮನಕ್ಕೆ ಬಂದಿಲ್ವಾ ಅಥವಾ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಅದು ರಾಷ್ಟ್ರೀಯ ಹೆದ್ದಾರಿ ಆದರೂ ಕೂಡ ನೀವು ಆ ರಸ್ತೆಯಲ್ಲಿ ಸಂಚಾರ ಮಾಡ್ತೀರಿ ಅಂದರೆ ಸಿಕ್ಕಾಪಟ್ಟೆ ಹುಷಾರಾಗಿ ಹೋಗಬೇಕು. ಅಷ್ಟಕ್ಕೂ ಯಾವುದು ಆ ಹೆದ್ದಾರಿ, ಅಲ್ಲಿನ ಅವ್ಯವಸ್ಥೆ ಏನು ನೋಡಿ. ರಸ್ತೆಯುದ್ದಕ್ಕೂ ಬೆಳೆದ ಮುಳ್ಳುಕಂಟಿ ಗಿಡಗಳು, ಸವಾರರ ಪ್ರಾಣದ ಜೊತೆಗೆ NHAI ಚೆಲ್ಲಾಟ. ಈ ರಸ್ತೆ ನೋಡಿ, ಡಿವೈಡರ್ನಲ್ಲಿ ಎಕ್ಕದ ಗಿಡ, ಜಾಲಿ ಗಿಡಗಳು ಬೆಳೆದು ನಿಂತಿವೆ. ರಸ್ತೆಗೆ ಮುಳ್ಳುಕಂಟಿ ಗಿಡಗಳು ಚಾಚಿಕೊಂಡಿವೆ. ಮತ್ತೊಂದು ಕಡೆಗೆ NH-48ರ ಬ್ರಿಡ್ಜ್ ಗೋಡೆ ಮೇಲೂ ಕೂಡ ಗಿಡಗಳು ಬೆಳೆದಿವೆ. ಈ ದೃಶ್ಯವು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗ ನಗರ ಹೊರವಲಯದ ಹಾದು ಹೋಗಿರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದುಸ್ಥಿತಿ ಇದು. ಬೆಂಗಳೂರು ಪೂನಾ ಸಂಪರ್ಕಿಸುವಂತಹ ಈ ಹೆದ್ದಾರಿಯಲ್ಲಿ ನಿತ್ಯ ಬಸ್ಗಳು, ಸಾವಿರಾರು ಲಾರಿಗಳು, ಕಾರುಗಳು ಸಂಚರಿಸುತ್ತಿವೆ. ಹೆದ್ದಾರಿ ಮಧ್ಯೆ ಡಿವೈಡರ್ನಲ್ಲಿ ಮುಳ್ಳುಕಂಟಿ, ಎಕ್ಕದ ಗಿಡಗಳು ಬೆಳೆದಿರುವುದರಿಂದ ಸವಾರರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಏನು ಡಿವೈಡರ್ಗಳ ಮಧ್ಯೆ ಆ ರಸ್ತೆಯಲ್ಲಿ ಇರ್ತಕ್ಕಂಥ ಗಿಡಗಳಿದ್ದಾವೆ. ಆ ಗಿಡಗಳು ಈಗ ನಾವು ರಾತ್ರಿ ಟೈಮಲ್ಲಿ ಬೈಕ್ ಸವಾರರು ಹೋಗಿ ಅಲ್ಲಿ ಮಖಗಳನ್ನು ತರಿಸಿರ್ತಕ್ಕಂಥದ್ದು ಆಗಿದೆ. ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥವು ಇದೆ. ಇವೆಲ್ಲವೂ ಬಿದ್ದಾಗ ಓನ್ ಡ್ಯಾಮೇಜಸ್ ಅದು. ಈಗ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಆ ಗಿಡಗಳು ಜಾಸ್ತಿ ರೆಂಬೆ ಕೊಂಬೆಗಳು ಬಂದಿರೋದ್ರಿಂದ ಟಚ್ ಆಗ್ತಾರೆ, ಬೀಳ್ತಾರೆ. ಕೆಲವರಿಗೆ ಕಾನೂನಿನ ಮಾಹಿತಿಯ ಕೊರತೆಯಿಂದ ಈಗ ನಾನೇ ಬಿದ್ದೆ ಅಂತ ಹೇಳ್ಬಿಟ್ಟು ಅವರು ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಕೊಟ್ಟಿಲ್ಲೇನಿಲ್ಲ. ಬ್ರಿಡ್ಜ್ ಗೋಡೆ ಶಿಥಿಲವಾಗಿ ಕುಸಿದರೆ ಹೊಣೆ ಯಾರು? ಇನ್ನು ನಗರಕ್ಕೆ ಹೊಂದಿಕೊಂಡಂತೆ 5 ಫ್ಲೈಓವರ್ಗಳು ಇವೆ. ಪ್ರತಿ ಫ್ಲೈಓವರ್ ಗೋಡೆಗಳ ಮೇಲೆ ಆಲದ ಗಿಡಗಳು ಮರಗಳಾಗಿ ಬೆಳೆದು ನಿಂತಿವೆ. ಈ ಗಿಡಗಳು ಮರಗಳಾಗಿ ಬೆಳೆದರಿಂದ ಗೋಡೆ ಯಾವಾಗ ಬೇಕಾದರೂ ಕೂಡ ಬಿರುಕು ಬಿಟ್ಟು ಹೆದ್ದಾರಿಯಲ್ಲಿ ಅನಾಹುತ ಆಗಬಹುದು ಎನ್ನಲಾಗ್ತಿದೆ. ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಮಧ್ಯೆ ಏನು ಎಲ್ಲ ಬ್ಲ್ಯಾಕ್ಸ್ ಹಾಕಿರ್ತಾರೆ. ಅದರಲ್ಲಿ ಒಂದು ಆಲದ ಮರ, ಬೇವಿನ ಮರ ಮತ್ತು ಎಕ್ಕೆ ಮರಗಳು, ಈ ರೀತಿಯ ಅವೆಲ್ಲವೂ ಸಹ ಅಲ್ಲಿ ಗಿಡಗಳು ಮೇಲ್ಗಡೆನೇ
ಆಗ ಬಂದಿರೋದ್ರಿಂದ ಇವತ್ತು ಸೇತುವೆ ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಕುಸಿಬೋದು. ಆದರೆ ಇದುವರೆಗೆ ಆಯ್ತು NHIV ಅವರು ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ರೀತಿಯಾದಂಥ ಅಲ್ಲಿ ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತು ತದನಂತರ ಅಲ್ಲಿರ್ತಕ್ಕಂಥ ಗಿಡಗಳು ಜಾಸ್ತಿ ದೊಡ್ಡ ಆದ ತಕ್ಷಣ ಅದು ಬಿರುಕು ಬಿಡುವಂಥ ಸಂಭವ ಇದೆ ಮತ್ತು ಅನಾಹುತ ಆಗುವಂಥ ಸಂಭವ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಇದು ಗಮನಕ್ಕೆ ಬಂದಿಲ್ವಾ ಅಥವಾ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಅದು ರಾಷ್ಟ್ರೀಯ ಹೆದ್ದಾರಿ ಆದರೂ ಕೂಡ ನೀವು ಆ ರಸ್ತೆಯಲ್ಲಿ ಸಂಚಾರ ಮಾಡ್ತೀರಿ ಅಂದರೆ ಸಿಕ್ಕಾಪಟ್ಟೆ ಹುಷಾರಾಗಿ ಹೋಗಬೇಕು. ಅಷ್ಟಕ್ಕೂ ಯಾವುದು ಆ ಹೆದ್ದಾರಿ, ಅಲ್ಲಿನ ಅವ್ಯವಸ್ಥೆ ಏನು ನೋಡಿ. ರಸ್ತೆಯುದ್ದಕ್ಕೂ ಬೆಳೆದ ಮುಳ್ಳುಕಂಟಿ ಗಿಡಗಳು, ಸವಾರರ ಪ್ರಾಣದ ಜೊತೆಗೆ NHAI ಚೆಲ್ಲಾಟ. ಈ ರಸ್ತೆ ನೋಡಿ, ಡಿವೈಡರ್ನಲ್ಲಿ ಎಕ್ಕದ ಗಿಡ, ಜಾಲಿ ಗಿಡಗಳು ಬೆಳೆದು ನಿಂತಿವೆ. ರಸ್ತೆಗೆ ಮುಳ್ಳುಕಂಟಿ ಗಿಡಗಳು ಚಾಚಿಕೊಂಡಿವೆ. ಮತ್ತೊಂದು ಕಡೆಗೆ NH-48ರ ಬ್ರಿಡ್ಜ್ ಗೋಡೆ ಮೇಲೂ ಕೂಡ ಗಿಡಗಳು ಬೆಳೆದಿವೆ. ಈ ದೃಶ್ಯವು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗ ನಗರ ಹೊರವಲಯದ ಹಾದು ಹೋಗಿರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದುಸ್ಥಿತಿ ಇದು. ಬೆಂಗಳೂರು ಪೂನಾ ಸಂಪರ್ಕಿಸುವಂತಹ ಈ ಹೆದ್ದಾರಿಯಲ್ಲಿ ನಿತ್ಯ ಬಸ್ಗಳು, ಸಾವಿರಾರು ಲಾರಿಗಳು, ಕಾರುಗಳು ಸಂಚರಿಸುತ್ತಿವೆ. ಹೆದ್ದಾರಿ ಮಧ್ಯೆ ಡಿವೈಡರ್ನಲ್ಲಿ ಮುಳ್ಳುಕಂಟಿ, ಎಕ್ಕದ ಗಿಡಗಳು ಬೆಳೆದಿರುವುದರಿಂದ ಸವಾರರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಏನು ಡಿವೈಡರ್ಗಳ ಮಧ್ಯೆ ಆ ರಸ್ತೆಯಲ್ಲಿ ಇರ್ತಕ್ಕಂಥ ಗಿಡಗಳಿದ್ದಾವೆ. ಆ ಗಿಡಗಳು ಈಗ ನಾವು ರಾತ್ರಿ ಟೈಮಲ್ಲಿ ಬೈಕ್ ಸವಾರರು ಹೋಗಿ ಅಲ್ಲಿ ಮಖಗಳನ್ನು ತರಿಸಿರ್ತಕ್ಕಂಥದ್ದು ಆಗಿದೆ. ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥವು ಇದೆ. ಇವೆಲ್ಲವೂ ಬಿದ್ದಾಗ ಓನ್ ಡ್ಯಾಮೇಜಸ್ ಅದು. ಈಗ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಆ ಗಿಡಗಳು ಜಾಸ್ತಿ ರೆಂಬೆ ಕೊಂಬೆಗಳು ಬಂದಿರೋದ್ರಿಂದ ಟಚ್ ಆಗ್ತಾರೆ, ಬೀಳ್ತಾರೆ. ಕೆಲವರಿಗೆ ಕಾನೂನಿನ ಮಾಹಿತಿಯ ಕೊರತೆಯಿಂದ ಈಗ ನಾನೇ ಬಿದ್ದೆ ಅಂತ ಹೇಳ್ಬಿಟ್ಟು ಅವರು ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಕೊಟ್ಟಿಲ್ಲೇನಿಲ್ಲ. ಬ್ರಿಡ್ಜ್ ಗೋಡೆ ಶಿಥಿಲವಾಗಿ ಕುಸಿದರೆ ಹೊಣೆ ಯಾರು? ಇನ್ನು ನಗರಕ್ಕೆ ಹೊಂದಿಕೊಂಡಂತೆ 5 ಫ್ಲೈಓವರ್ಗಳು ಇವೆ. ಪ್ರತಿ ಫ್ಲೈಓವರ್ ಗೋಡೆಗಳ ಮೇಲೆ ಆಲದ ಗಿಡಗಳು ಮರಗಳಾಗಿ ಬೆಳೆದು ನಿಂತಿವೆ. ಈ ಗಿಡಗಳು ಮರಗಳಾಗಿ ಬೆಳೆದರಿಂದ ಗೋಡೆ ಯಾವಾಗ ಬೇಕಾದರೂ ಕೂಡ ಬಿರುಕು ಬಿಟ್ಟು ಹೆದ್ದಾರಿಯಲ್ಲಿ ಅನಾಹುತ ಆಗಬಹುದು ಎನ್ನಲಾಗ್ತಿದೆ. ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಮಧ್ಯೆ ಏನು ಎಲ್ಲ ಬ್ಲ್ಯಾಕ್ಸ್ ಹಾಕಿರ್ತಾರೆ. ಅದರಲ್ಲಿ ಒಂದು ಆಲದ ಮರ, ಬೇವಿನ ಮರ ಮತ್ತು ಎಕ್ಕೆ ಮರಗಳು, ಈ ರೀತಿಯ ಅವೆಲ್ಲವೂ ಸಹ ಅಲ್ಲಿ ಗಿಡಗಳು ಮೇಲ್ಗಡೆನೇ ಆಗ ಬಂದಿರೋದ್ರಿಂದ ಇವತ್ತು ಸೇತುವೆ ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಕುಸಿಬೋದು. ಆದರೆ ಇದುವರೆಗೆ ಆಯ್ತು NHIV ಅವರು ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ರೀತಿಯಾದಂಥ ಅಲ್ಲಿ ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತು ತದನಂತರ ಅಲ್ಲಿರ್ತಕ್ಕಂಥ ಗಿಡಗಳು ಜಾಸ್ತಿ ದೊಡ್ಡ ಆದ ತಕ್ಷಣ ಅದು ಬಿರುಕು ಬಿಡುವಂಥ ಸಂಭವ ಇದೆ ಮತ್ತು ಅನಾಹುತ ಆಗುವಂಥ ಸಂಭವ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಇದು ಗಮನಕ್ಕೆ ಬಂದಿಲ್ವಾ ಅಥವಾ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.